ಸ್ವಾಮಿಗಳ ಪಾದಸ್ಪರ್ಶದಿಂದ ತುಮಕೂರು ಜಿಲ್ಲೆಯಲ್ಲಿ ಅನ್ನದಾನ ವಿದ್ಯಾದಾನ ಮಾಡಿದಂತಹ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ನೆಲದು ಬೀಡಾಗಿರುವಂತಹ ಸಿದ್ಧಗಂಗೆ ಸುಕ್ಷೇತ್ರದ ಶಿವರಾಜಕುಮಾರರ ಕೃಪಾಶೀರ್ವಾದದೊಂದಿಗೆ ಬಸವ ಬಸಪ್ಪ ಬಸವ ತಂದೆ ಬಸವ ಗುರುವೇ ಬಸವ 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 ಎಲ್ಲ ಮೂರಕ್ಷರದಲ್ಲಿ ಭಾವೈಕ್ಯತೆ ಮೆರೆದು ಇವನ್ಯಾರವ 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 ಎಂದೆನಿಸಯ್ಯ ಅವ ನಮ್ಮವ ಅವ ನಮ್ಮವ ಅವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗನ ಬಸವೇಶ್ವರರು ನೆರವಣ್ಣಂತಹ ಬಸವನ ಕಲ್ಯಾಣ ಪಟ್ಟಣ ಬಸವನ ಕಲ್ಯಾಣ ಪಟ್ಟಣದಲ್ಲಿ ಭಾವೈಕ್ಯತೆ ಮೆರೆದು ಈ ಲೋಕಕ್ಕೆ ಯಾವ ರಾಜಕುಮಾರರಾಗಿ ಜನಿಸಿ ಮುಕ್ಕೋಟಿ ದೇವರುಗಳಿಗೆ ಒಡೆಯರಾಗಿ ಜೋಡಿ ಬಸವೇಶ್ವರರಾಗಿ ಶಿವನ ಉಡಿಗಣ್ಣಿನಿಂದ ಉದ್ಭವಿಸಿ ಶಿವನ ಕೃಪೆಯಿಂದ ಉದ್ಭವಿಸಿ ಪಾರ್ವತಿ ಪರಮೇಶ್ವರರ ಒಣಪುತ್ರರಾಗಿರುವಂತಹ ಶ್ರೀ ಬಸವೇಶ್ವರ ನಂದೀಶ್ವರ ವೀರನಂದಿದ್ದುದವಾಗಿ ನಿಂತು ನಮ್ಮಯ್ಯ ನಿಮ್ಮೆಲ್ಲರ ಅನ್ನಪ್ರಸಾದವನ್ನು ಕೊಟ್ಟು ಈ ಭೂಮಿಗೆ ಬಂದ ಭಗವಂತ ಯಾರಂತಂದರೆ ಬಸವೇಶ್ವರರು ಅನ್ನಪೂರ್ಣೆ ಸದಾಪೂರ್ಣೆ ಅನ್ನವಿದ್ದರೆ ಪ್ರಾಣ ಪ್ರಾಣವಿದ್ದರೆ ನಿಮ್ಮೆಲ್ಲರ ಪರಾಕ್ರಮ ಮಲೆನಾಡಿನ ದೇವತೆ ಮಲೆನಾಡಿನ ಸುಂದರಿ ಮಲೆನಾಡಿನ ಐಶ್ವರ್ಯವಂತೆ ಅತಿಲೋಕ ಸುಂದರಿಯಾದಂತಹ ಈ ಅನ್ನಪೂರ್ಣೇಶ್ವರಿಯು ಮಲೆನಾಡಿನಲ್ಲಿ ನೆಲೆಸಿರುವಳು. ಏತಕ್ಕೋಸ್ಕರವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಹೃದಯದಲ್ಲಿ ತುಂಬ ತುಳುಕಬೇಕು. ಅನ್ನಪೂರ್ಣೇಶ್ವರಿ ಇದ್ದರೆ ಮಾತ್ರ ನಿಮ್ಮ ಸುಖದಲ್ಲಿ ಸುಖ ಶಾಂತಿಯನ್ನು ಕೊಟ್ಟು ನೆಮ್ಮದಿಯನ್ನು ಕಾಪಾಡುವಂತಹ ಅನ್ನಪೂರ್ಣೇಶ್ವರಿಯು ನಿಮ್ಮ ಮನೆಯಲ್ಲಿ ತುಂಬ ಕಡೆ ಈ ಪುಟಾಣಿಗಳು ಇದ್ದ ಕಡೆ ಗಲಾಟೆಯ ಮುಂದು ನಮ್ಮ ಬಟಾಣಿಗಳು ಇದ್ದ ಕಡೆ ಇನ್ನೂ ಗಲಾಟೆಯ ಮುಂದು ಮಹಾಮಾತೆಯರು ಇದ್ದ ಕಡೆ ನಮ್ಮ ಮನೆಯಲ್ಲಿ ಸೊಪ್ಪಿನ ಸಾರು ಒಬ್ಬಟ್ಟಿನ ಸಾರು ಗಡಗಡ ಎಲ್ಲ ನೈವೇದ್ಯಗಳನ್ನು ಮಾಡಿ ಆದಿಶಕ್ತಿಯಾಗಿರುವಂತಹ ಮಹಾಲಕ್ಷ್ಮಿಯಾಗಿರುವಂತಹ ಯಾವ ಜಗನ್ಮಾತೆಯರಾಗಿರುವಂತಹ ನೀವೆಲ್ಲರೂ ಮಹಾಮಾತೆಯರಾಗಿ ಈ ಅನ್ನಪೂರ್ಣೇಶ್ವರಿಯನ್ನು ಸ್ಮರಿಸಬೇಕು. ಏತಕ್ಕೋಸ್ಕರವಾಗಿ ನಿಮ್ಮ ಮಕ್ಕಳಿಗೆ ದಿನನಿತ್ಯವೂ ಸಹ ಮುಂಜಾನೆ ಎದ್ದು ಮುಖಮದ್ದನ್ನು ತೊಳೆದು ಶಿವ ಶಿವ ಎಂದು ಶಿವನು ಕೊಟ್ಟಂತಹ ಭಸ್ಮವನ್ನು ಧರಿಸಿಕೊಂಡು ಓಂ ನಮಃ ಶಿವಾಯ ಓಂ ನಮಃ ರುದ್ರಾಯ ಓಂ ನಮೋ ನೀಲಕಂಠ ಎಂದು ಮನೆ ದೇವರನ್ನು ಪೂಜಿಸಿ ಇಷ್ಟದೇವರನ್ನು ಪೂಜಿಸಿ ಈ ಅನ್ನಪೂರ್ಣೇಶ್ವರಿಯನ್ನು ಸ್ಮರಿಸಿಕೊಂಡು ಎಲ್ಲ ತಾಯಂದಿರು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವರಿಗೆ ದಿನನಿತ್ಯ ಉಣಬಡಿಸಿದರೆ ಅಮ್ಮ ಅಪ್ಪ ಅಕ್ಕ ತಾಯಿ ಎಂದು ಕೂಗುವರು. ಇಲ್ಲವಾದರೆ ತಿಂಡಿಯಾಗಿಲ್ಲವೇ ಊಟವಾಗಿಲ್ಲವೇ ಎಂದು ನಿಮ್ಮನ್ನು ಬೇರೈಕೊಳ್ಳುವ ಮಾನವರು ಈ ದಾನವರು ಎಲ್ಲರೂ
ಹೃದಯವನ್ನು ಗೆದ್ದಂತಹ ಈ ಅನ್ನಪೂರ್ಣೇಶ್ವರಿಯು ಈ ಊರಿಗೆ ಒಳ್ಳೆದ್ದಾಗಬೇಕು, ಈ ಊರಿಗೆ ಒಳ್ಳೆದ್ದಾಗಬೇಕು, ಈ ನಾಡಿಗೆ ಒಳ್ಳೆದ್ದಾಗಬೇಕು, ನನ್ನ ಮರಿ ಮಕ್ಕಳಿಗೆ ಒಳ್ಳೆದ್ದಾಗಬೇಕು. ಹೌದಾ ಇಲ್ಲ ಕರಿಯಮ್ಮ? ಏ ಕೊಲ್ಲಾಪುರಮ್ಮ, ಹೌದಾ ಇಲ್ಲವ? ಅದಕ್ಕೋಸ್ಕರವಾಗಿ ಅನ್ನಪೂರ್ಣೇಶ್ವರಿಯು ಸದಾ ಕಾಲವು ನಿಮ್ಮ ಮನೆಯಲ್ಲಿ, ನಿಮ್ಮ ಹೃದಯದಲ್ಲಿ ತುಳುಕಲಿ ಎಂದು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಎತ್ತತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ, ಎತ್ತತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ, ಆ ಬಳ್ಳಿಯನ್ನು ಎತ್ತೆತ್ತಿ ಎಂದಿದರೆ ಭಕ್ತಿ ಎಂಬ ಪ್ರಸಾದ ದೊರಕುವುದು. ಆಯ್ತು ಬಸವಣ್ಣನಿಂದ, ಸನ್ನಿತು ಬಸವಣ್ಣನಿಂದ. ಗುರು ಲಿಂಗ ಜಂಗ ಫಲರೇರ್ದ್ರ ಗುರು ಲಿಂಗ ಜಂಗಮರಿಗೆ ನಿತ್ಯವೂ ಅನ್ನಪ್ರಸಾದವು ಈ ಬಸವೇಶ್ವರರಿಂದ. ಇಂತಹ ಬಸವನ ನಾಡು, ಬಸವನ ಬೀಡು, ಕಲ್ಪತರ ನಾಡು, ಕನ್ನಡ ನಾಡು, ಚಂಗಾವರ ಮಹಗ್ರಾಮ. ಇಂತಹ ಚಂಗಾವರ ಮಹಗ್ರಾಮದಲ್ಲಿ ಐತಿಹಾಸಿಕ ಹಿನ್ನೆಲೆ ಇಲ್ಲಂತಹ, ಯಾವ ಕಲ್ಲೇಶ್ವರನ ನೆಲೆಸೊಂಡಂತಹ, ಯಾವ ಶಿವನ ಸ್ವರೂಪರಾಗಿರುವಂತಹ ಕಲ್ಲಯ್ಯ ಕಲ್ಲೇಶ್ವರ ಎಂದು ಕೂಗಿದ ಕ್ಷಣವೇ ತ್ರಿಮೂರ್ತಿಯರು ಅಂಗೈಯಲ್ಲಿ ಲಿಂಗವ ಧರಿಸಿ, ಅಂಗೈಯಲ್ಲಿ ಲಿಂಗವ ಧರಿಸಿ ಲಿಂಗೈಕ್ಯರಾಗಿರುವಂತಹ ಕಲ್ಲೇಶ್ವರನ ಪರಮ ಭಕ್ತರು, ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವರು